ಮನಸ್ಸಿಗೆ ನೋವಾಗತ್ತೆ. ಅದನ್ನು ತಿಳ್ಕೊಳ್ಳೋ ಬದಲು ತಿಳ್ಕೊಳ್ಳದೆ ಇರೋದೇ ಒಳ್ಳೆಯದು. ನಿಂಗೊಂದು ಕತೆ ಹೇಳ್ತೀನಿ ಕೇಳು. ಒಂದು ಸಂಸಾರ ಕಾಲ್ನಡಿಗೆಯಲ್ಲಿ ಯಾತ್ರೆಗೆ ಹೊರಡುತ್ತೆ. ಅವ್ರ ಜೊತೆ ಒಬ್ಬ ಅಜ್ಜ ಕೂಡ ಇರ್ತಾರೆ. ಇನ್ನು ನನ್ನಿಂದ ನಡೆಯೋಕ್ಕಾಗಲ್ಲ ಅಂತ ಆ ಅಜ್ಜ ಕುತ್ಕೊಂಡ್ಬಿಡ್ತಾರೆ. ಆಗ ಆ ಸಂಸಾರ ಅಜ್ಜನ ಎತ್ಕೊಂಡು ಸ್ವಲ್ಪ ದೂರ ನಡೀತಾರೆ. ಪಾಪ ಅವ್ರಿಗೂ ಎಷ್ಟು ದೂರ ಅಂತ ನಡೆಯೋಕ್ಕಾಗತ್ತೆ ಹೇಳು. ಅದನ್ನ ಅರ್ಥ ಮಾಡ್ಕೊಂಡಿದ್ದ ಅಜ್ಜ ನನ್ನ ಇಲ್ಲೇ ಬಿಟ್ಟು ನೀವು ಹೋಗಿ ಅಂತ ಹೇಳ್ತಾರೆ. ಆದರೆ ಆ ಸಂಸಾರದವ್ರಿಗೆ ಇವ್ರನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಇವ್ರು ಹೇಗಾದರೂ ಮಾಡಿ ಮನೆಗೆ ಬರೋ ಹಾಗೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ಅವ್ರ ಮೊಮ್ಮಗನ್ನ ಅವ್ರ ಜೊತೆನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾರೆ. ಒಂದು ಹೆಜ್ಜೆನೂ ಎತ್ತಿಡೋಕ್ಕಾಗದೇ ಇರೋಂಥ ಅಜ್ಜ ಮೊಮ್ಮಗನ್ನ ಹೇಗಾದರೂ ಮಾಡಿ ಮನೆಗೆ ಸೇರಿಸಲೇಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ. ಆಗ ಮತ್ತೆ ನಡೆಯೋದಕ್ಕೆ ಶುರು ಮಾಡಿ ಮನೆ ಸೇರ್ತಾರೆ. ಲಕ್ಷ್ಮಿ, ನಾನು ಕೇಳ್ತಾ ಇರೋದೇನು, ನೀನು ಹೇಳ್ತಾ ಇರೋದೇನು? ಈ ಕಥೆಯಲ್ಲೇ ಉತ್ತರ ಇದೆ. ನಾನು ಅಷ್ಟೇ, ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದರೆ ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ವಾಪಸ್ ಬಂದೇ ಬರ್ತೀನಿ. ನನ್ನ ಸಂಸಾರನ ನಾನು ಕಾಪಾಡ್ಕೋತೀನಿ. ನನಗೆ ಆ ಶಕ್ತಿನ ನನ್ನ ಸಾಯಿನಾಥ ಕೊಡ್ತಾನೆ. ಮೀರಾ, ನಿನಗೆ ಎಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಇದನ್ನು ನೀನು ಅರ್ಥ ಮಾಡ್ಕೋತೀಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡು, ನೀನು ಇಲ್ಲೇ ಇರಬೇಕು.